ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ಏಸಯ್ಯ ಏಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ. ಏಸಯ್ಯ ಏಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ಪಾಪದ ಮರಣದಲ್ಲಿ ಇದ್ದಂತ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವಾ. ಪಾಪದ ಮರಣದಲ್ಲಿ ಇದ್ದಂತ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವಾ. ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವಾ, ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವಾ. ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವಾ, ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವಾ. ಏಸಯ್ಯ ಏಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ. ಏಸಯ್ಯ ಏಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ನನ್ನಯ ಜೀವಿತವೆಲ್ಲವನ್ನು ತಿಳಿದಿರುವೆ ನೀನು, ನನ್ನಯ ಕುರಿತು ಹಿತವಾಗಿ ಚಿಂತಿಸುವೆ ನೀನು. ನನ್ನಯ ಜೀವಿತವೆಲ್ಲವನ್ನು ತಿಳಿದಿರುವೆ ನೀನು, ನನ್ನಯ ಕುರಿತು ಹಿತವಾಗಿ ಚಿಂತಿಸುವೆ ನೀನು. ನಿನ್ನಯ ಕರದಿ ಹಿಡಿದು ನನ್ನ ನಡೆಸಿರುವೆ ದೇವಾ, ನಿನ್ನಯ ಕರದಿ ಹಿಡಿದು ನನ್ನ ನಡೆಸಿರುವೆ ದೇವಾ. ನನ್ನ ಸಹಾಯ ನನ್ನ ಬಂಡೆ ನೀನೇ ಏಸಯ್ಯ, ನನ್ನ ಸಹಾಯ ನನ್ನ ಬಂಡೆ ನೀನೇ ಏಸಯ್ಯ. ಏಸಯ್ಯ ಏಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ. ಏಸಯ್ಯ ಏಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ. ಕಷ್ಟಗಳಲ್ಲಿ ದುಃಖಗಳಲ್ಲಿ ಜೊತೆಯಾಗಿರುವವನು, ರೋಗದಲ್ಲಿ ಸಂಕಟದಲ್ಲಿ ಬಲವ ಕೊಡುವವನು.
ಕಷ್ಟಗಳಲ್ಲಿ ದುಃಖಗಳಲ್ಲಿ ಜೊತೆಯಾಗಿರುವವನು, ರೋಗದಲ್ಲಿ ಸಂಕಟದಲ್ಲಿ ಬಲವ ಕೊಡುವವನು, ಕೊರತೆಗಳನ್ನು ನೀಗಿಸುವವನು ನೀನೇ యేసయ్య, ಕೊರತೆಗಳನ್ನು ನೀಗಿಸುವವನು ನೀನೇ యేసయ్య, ಸೋಲುಗಳಲ್ಲಿ ಜಯವನ್ನು ಕೊಡುವ ದೇವ ನೀನಯ್ಯ, ಸೋಲುಗಳಲ್ಲಿ ಜಯವನ್ನು ಕೊಡುವ ದೇವ ನೀನಯ್ಯ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ, యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ, ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ, యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಲೈವ್ ಟಿವಿಯಲ್ಲಿ ಯೇಸು ಪ್ರೀತಿಸುವ ಪ್ರಾರ್ಥನೆ ಸೇವಕ ಮೂಲಕ ನಿಮ್ಮೊಂದಿಗೆ ದೇವರ ವಾಕ್ಯನ ಹಂಚಿಕೊಳ್ಳಲು ದೇವರು ಕೊಟ್ಟಂಥ ಈ ಮಹಾ ಕೃಪೆಗಳಿಗಾಗಿ ನಾನು ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಈ ಸಮಯದಲ್ಲಿ ಕೂಡ ದೇವರ ವಾಕ್ಯವನ್ನು ನಾವು ನೋಡಿ ನಾವು ಪ್ರಾರ್ಥನೆಗೆ ನೇರಾಗಿ ಹೋಗೋಣ. ಪ್ರೀತಿ ಮಕ್ಕಳೇ, ಇವತ್ತು ದೇವರು ನಿಮ್ಮೊಂದಿಗೆ ಮಾತಾಡುವ ವಾಕ್ಯ ನಾನು ನಿಮಗೆ ಬಿಡುಗಡೆ ಕೊಡುತ್ತೇನೆ ಎಂಬ ಸಂದೇಶದ ಮೂಲಕ ನಾವು ಇವತ್ತು ದೇವರ ವಾಕ್ಯವನ್ನು ಕೇಳೋಣ. ಓದನ ಸತ್ಯವೇದದ ಮೂಲಕದ ವಾಕ್ಯವನ್ನು ಮತ್ತೇಯನು ಬರೆದ ಸುವಾರ್ತೆ 11ನೇ ಅಧ್ಯಾಯ 28ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳಲ್ಪಟ್ಟಿದೆ. ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತುವವರೇ, ನೀವು ಎಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ. ಹಲ್ಲೆಲೂಯಾ. ಪ್ರೀತಿಯ ದೇವರ ಮಕ್ಕಳೇ, ಯೇಸು ಸ್ವಾಮಿಯ ಮಾತನ್ನು ನೋಡಿ, ದೇವರ ಕರುವಿಕೆ ನೋಡಿ, ಎಲೆ ಕಷ್ಟಪಡುವವರೇ, ಭಾರ ಹೊರುವವರೇ, ನೀವು ಎಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ಬಿಡುಗಡೆ ಕೊಡುತ್ತೇನೆ, ವಿಶ್ರಾಂತಿ ಕೊಡುತ್ತೇನೆ, ಸಮಾಧಾನ ಕೊಡುತ್ತೇನೆ, ಆಶೀರ್ವಾದ ಕೊಡುತ್ತೇನೆ ಎಂಬುದಾಗಿ ಆತನ ಕರುವಿಕೆ ಇದೆ. ಕಾರಣ ಏನಪ್ಪ ಅಂದರೆ, ದೇವರ ಮಕ್ಕಳು ಕಷ್ಟದಿಂದ, ಸಾಲದಿಂದ, ವ್ಯಾಧಿ ಎಂಬ ಭಾರ, ಸಾಲ ಎಂಬ ಭಾರ ಹೊತ್ತುಕೊಂಡಿರೋದು ದೇವರಿಗೆ ಚಿತ್ತ ಇಲ್ಲ. ಅದಕ್ಕೋಸ್ಕರ ದೇವರ ಬಳಿ ಕರೆಯುವಾಗ ದೇವರು ನಮಗೆ ಬಿಡುಗಡೆ ಕೊಡುವ ದೇವರಾಗಿದ್ದಾರೆ. ಅದು ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ಅನೇಕರಿಗೆ ಕೆಲವು ಪ್ರಶ್ನೆಗಳು ದೇವರಿಗೆ ಸವಾಲು ಕೂಡ ಆಗ್ತಾರೆ. ಸ್ವಾಮಿ ಹತ್ರ ಬರುವುದಿಲ್ಲ, ಯೇಸು ಸ್ವಾಮಿ ಹತ್ರ ಬರುವುದಿಲ್ಲ. ಕೆಲವರು ಅನ್ಕೊಳ್ತಾರೆ, ದೇವರು ನನಗೆ ಅದ್ಭುತ ಮಾಡಿದರೆ, ದೇವರು ನನ್ನ ಸಾಲವನ್ನು ತೀರಿಸಿದರೆ, ದೇವರು ನನ್ನ ವ್ಯಾಧಿಯನ್ನು ಗುಣಪಡಿಸಿದರೆ, ದೇವರು ನನಗೆ ಒಳ್ಳೆಯದನ್ನು ಮಾಡಿದರೆ ನಾನು ಯೇಸು ಸ್ವಾಮಿ ಬಳಿ ಬರ್ತೀನಿ ಎಂಬುದಾಗಿ. ಇಲ್ಲ ಪ್ರೀತಿಯ ದೇವರ ಮಕ್ಕಳೇ, ದೇವರ ವಾಕ್ಯವನ್ನು ಚೆನ್ನಾಗಿ ದೇವರ ಮಕ್ಕಳು ಗಮನಿಸಬೇಕು. ದೇವರ ವಾಕ್ಯ ಹೇಳಲ್ಪಟ್ಟಿದೆ, ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತುವವರೇ, ನೀವು ಎಲ್ಲರೂ ನನ್ನ ಬಳಿಗೆ ಬನ್ನಿರಿ. ದೇವರ ಬಳಿಗೆ ಬರುವಾಗಲೇ ದೇವರು ವಿಶ್ರಾಂತಿ ಕೊಡುವ ದೇವರಾಗಿದ್ದಾರೆ, ಅದ್ಭುತ ಮಾಡುವ ದೇವರಾಗಿದ್ದಾರೆ, ಸೌಖ್ಯ ಕೊಡುವ ದೇವರಾಗಿದ್ದಾರೆ, ಬಿಡುಗಡೆ ಕೊಡುವ ದೇವರಾಗಿದ್ದಾರೆ. ಅದರ ಪ್ರೀತಿಯ ದೇವರ ಮಕ್ಕಳೇ, ಅನೇಕರು ಅನ್ಕೊಂಡಿದ್ದಾರೆ, ದೇವರಿಗೆ ನನ್ನ ಕಷ್ಟ ಗೊತ್ತಿಲ್ವಾ, ನನ್ನ ವೇದನೆ ಗೊತ್ತಿಲ್ವಾ, ನನ್ನ ಭಾರ ಗೊತ್ತಿಲ್ವಾ, ದೇವರು ನನ್ನ ಭಾರ ಗೊತ್ತಿದ್ರೆ ನನಗೆ ಬಿಡುಗಡೆ ಕೊಡಲಿ, ಆಗ ಯೇಸು ಸ್ವಾಮಿ ನಂಬ್ತೇನೆ, ಯೇಸು ಸ್ವಾಮಿ ಬಳಿ ನಾನು ಬರುತ್ತೇನೆ ಎಂಬುದಾಗಿ ಅನೇಕರು ಪ್ರಶ್ನೆ ಮಾಡ್ತಾರೆ. ಈ ರೀತಿ ನಾವು ಇರುವಾಗ ದೇವರಿಂದ ಅದ್ಭುತ ಹೊಂದಿಕೊಳ್ಳಲು ಸಾಧ್ಯವಿಲ್ಲ, ದೇವರಿಂದ ಬಿಡುಗಡೆ ಹೊಂದಿಕೊಳ್ಳಲು ಸಾಧ್ಯವಿಲ್ಲ. ಯಾವ ದೇವರ ಮಕ್ಕಳು ದೇವರ ವಾಕ್ಯಕ್ಕೆ, ಯೇಸು ಸ್ವಾಮಿಯ ವಾಕ್ಯಕ್ಕೆ ವಿಧೇಯರಾಗುತ್ತಾರೋ ಅವರು ಮಾತ್ರ ಖಂಡಿತ ವಿಶ್ರಾಂತಿಯನ್ನು ಹೊಂದಿಕೊಳ್ಳಲು, ಅದ್ಭುತ ಹೊಂದಿಕೊಳ್ಳಲು, ಬಿಡುಗಡೆ ಹೊಂದಿಕೊಳ್ಳಲು, ಸೌಖ್ಯ ಹೊಂದಿಕೊಳ್ಳಲು ಸಾಧ್ಯ. ಪ್ರೀತ ಮಕ್ಕಳೇ, ನಾವು ಸತ್ಯವೇದದಲ್ಲಿ ಓದುವಾಗ ದೇವರ ವಾಕ್ಯ ಹೇಳ್ಪಟ್ಟಿದೆ. ಮತ್ತೇನು ಬರೆದ ಸುವಾರ್ತೆ 9ನೇ ಅಧ್ಯಾಯ 18-19 ವಾಕ್ಯವನ್ನು ಓದಿ ನೋಡೋಣ. ಈ ದೇವರ ವಾಕ್ಯ ಹೇಳ್ಪಟ್ಟಿದೆ, ಹೀಗೆ ಆತನು ಅವರೊಂದಿಗೆ ಮಾತಾಡುತ್ತಿರುವಾಗ ಒಬ್ಬ ಅಧಿಕಾರಿಯು ಬಂದು ಆತನಿಗೆ ಅಡ್ಡ ಬಿದ್ದು, ನನ್ನ ಮಗಳು ಈಗಲೇ ತೀರಿ ಹೋದಳು, ಅದು ಯಾಗೋ ನೀನು ಬಂದು ಆಕೆಯ ಮೇಲೆ ಕೈ ಇಟ್ಟರೆ ಬದುಕುವಳು ಎಂದು ಬೇಡಿಕೊಳ್ಳಲು ಯೇಸು ಎದ್ದು ತನ್ನ ಶಿಷ್ಯರನ್ನು ಕರ್ಕೊಂಡು ಅವನ ಹಿಂದೆ ಹೋದನು. ಹಲ್ಲೆಲೂಯಾ. ಪ್ರೀತಿಯ ದೇವರ ಮಕ್ಕಳೇ, ಈ ಟಿವಿ ಚಾನಲ್ ಮೂಲಕ ಈ ದೇವರ ವಾಕ್ಯವನ್ನು ಕೇಳುತ್ತಿರುವ ಒಬ್ಬೊಬ್ಬರು ಚೆನ್ನಾಗಿ ಗಮನಿಸಬೇಕು. ಯಾಕಂದರೆ ದೇವರ ವಾಕ್ಯ ಜೀವನದಾಗಿದೆ, ದೇವರ ವಾಕ್ಯ ಸಜೀವವಾಗಿದೆ, ದೇವರ ವಾಕ್ಯ
ಕ್ರಿಯೆ ಮಾಡತಕ್ಕದಾಗಿದೆ. ನೀವು ಈ ವಾಕ್ಯವನ್ನು ನಂಬುವಾಗ, ಈ ವಾಕ್ಯಕ್ಕೆ ನೀವು ವಿಧೇಯರಾಗುವಾಗ, ಖಂಡಿತ ಯೇಸುವಿನ ನಾಮದಲ್ಲಿ ಹೇಳ್ತಿದ್ದೀನಿ, ನಿಮ್ಮ ಜೀವನದಲ್ಲಿ ಯಾವ ಕಷ್ಟವನ್ನು ಅನುಭವಿಸ್ತಾ ಇದ್ದೀರಾ, ಯಾವ ಕಾಲದಲ್ಲಿ ದುಃಖವನ್ನು ಅನುಭವಿಸ್ತಾ ಇದ್ದೀರಾ, ಯಾವ ಭಾರವನ್ನು, ಒಂದು ವೇಳೆ ಸಾಲ ಎಂಬ ಭಾರ ಹೊತ್ಕೊಂಡಿದ್ದೀರಾ, ಈ ಸಾಲದಿಂದ ನನಗೆ ಬಿಡುಗಡೆ ಇಲ್ಲ, ಈ ವ್ಯಾಧಿಯಿಂದ ನನಗೆ ಬಿಡುಗಡೆ ಇಲ್ಲ ಎಂಬ ಭಾರ ಹೊತ್ಕೊಂಡಿದ್ದೀರಾ, ಯೇಸುವಿನ ನಾಮದಲ್ಲಿ ಹೇಳ್ತಾ ಇದ್ದೀನಿ, ಯೇಸು ಸ್ವಾಮಿ ವಾಕ್ಯಕ್ಕೆ ನೀವು ವಿಧೇಯರಾಗಿ ಯೇಸು ಸ್ವಾಮಿ ಬಳಿ ಬರುವಾಗ ಖಂಡಿತ ನಿಮಗೆ ಬಿಡುಗಡೆ, ಖಂಡಿತ ನಿಮಗೆ ವಿಶ್ರಾಂತಿ, ಖಂಡಿತ ನಿಮಗೆ ಜಯ, ಖಂಡಿತವಾಗಿ ನಿಮಗೆ ಸೌಖ್ಯ ಕೊಡುವ ದೇವರಾಗಿದ್ದಾರೆ. ಚೆನ್ನಾಗಿ ದೇವರ ಮಕ್ಕಳು ಗಮನಿಸಬೇಕು. ಇಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ಈಗ ಆತನು ಅವರೊಂದಿಗೆ ಮಾತಾಡುತ್ತಿರುವಾಗ ಒಬ್ಬ ಅಧಿಕಾರಿ ಬಂದು ಆತನಿಗೆ ಅಡ್ಡ ಬಿದ್ದು, ನನ್ನ ಮಗಳು ಈಗಲೇ ತೀರಿ ಹೋದಳು. ಹಲ್ಲೆಲೂಯಾ. ಚೆನ್ನಾಗಿ ಗಮನಿಸಿರಿ. ಇಲ್ಲಿ ಒಂದು ಅಧಿಕಾರಿ ಯೇಸು ಸ್ವಾಮಿ ಬಳಿ ಬರುವುದನ್ನು ನೋಡ್ತೀನಿ. ಬರುವುದು ಮಾತ್ರವಿಲ್ಲ, ಆತನು ಬಂದ ತಕ್ಷಣ ಆತನ ಸಮೀಪಕ್ಕೆ ಬಂದು ಆತನಿಗೆ ಅಡ್ಡ ಬಿದ್ದು ಆತನು ಹೇಳಿದ ಮೊದಲನೇ ವಾಕ್ಯ, ಈಗಲೇ ನನ್ನ ಮಗಳು ತೀರಿ ಹೋದಳು. ಹಲ್ಲೆಲೂಯಾ. ಚೆನ್ನಾಗಿ ಗಮನಿಸಿ ಪ್ರಿಯ ಮಕ್ಕಳೇ, ಈ ಒಂದು ಅಧಿಕಾರಿಯು ಆ ಮಗಳು ತೀರಿ ಹೋದ ಒಂದು ದುಃಖ, ಒಂದು ಭಾರ, ಒಂದು ಚಿಂತೆಯನ್ನು ಹೊತ್ತುಕೊಂಡು ಯೇಸು ಸ್ವಾಮಿ ಹುಡುಕೊಂಡು ಬಂದಿದ್ದಾನೆ. ಒಂದು ವೇಳೆ ಕಿಪಿತಿದ್ರು ಮಕ್ಕಳೇ, ಉದಾಹರಣವಾಗಿ ತುಂಬ ಜನ ದೇವರಿಂದ ಯಾಕೆ ಬಿಡುಗಡೆ ಹೊಂದಿಕೊಳ್ಳಾಗ್ತಾ ಇಲ್ಲ, ದೇವರಿಂದ ಯಾಕೆ ಅದ್ಭುತ ಹೊಂದಿಕೊಳ್ಳಾಗ್ತಿಲ್ಲ, ದೇವರಿಂದ ಯಾಕೆ ಸೌಖ್ಯ ಹೊಂದಿಕೊಳ್ಳಾಗ್ತಿಲ್ಲ, ದೇವರಿಂದ ಯಾಕೆ ಆಶ್ರಯ ಹೊಂದಿಕೊಳ್ಳಾಗ್ತಿಲ್ಲ ಅಂದರೆ, ತುಂಬ ಜನ ಅಂದ್ಕೊಂಡಿದ್ದಾರೆ, ನನಗಿಷ್ಟು ಕಷ್ಟ ಇದೆ, ಇಷ್ಟು ವೇದನೆ ಇದೆ, ಇಷ್ಟು ದುಃಖ ಇದೆ, ನನ್ನ ಜೀವನದಲ್ಲಿ ಸಮಾಧಾನ ಇಲ್ಲ, ನನ್ನ ಜೀವನದಲ್ಲಿ ಬಿಡುಗಡೆ ಇಲ್ಲ. ಯೇಸು ಸ್ವಾಮಿ ಗೊತ್ತಿಲ್ವಾ, ಇಷ್ಟೊಂದು ಪ್ರಾರ್ಥನೆ ಮಾಡ್ತೀನಿ, ಇಷ್ಟೊಂದು ಉಪವಾಸ ಇರ್ತೀನಿ, ಆದರೂ ಕೂಡ ನನಗೆ ಬಿಡುಗಡೆ ಇಲ್ಲ. ಯೇಸು ಸ್ವಾಮಿ ನಿಜವಾದ ದೇವರಾದರೆ ನನಗೆ ಅದ್ಭುತ ಮಾಡಲಿ ಎಂಬುದಾಗಿ ಇರುವ ಸ್ಥಳದಲ್ಲಿ ನಿಂತ್ಕೊಂಡಿದ್ದಾರೆ. ನನ್ನ ಪ್ರೀತಿಯ ದೇವರ ಮಕ್ಕಳೇ, ನನ್ನ ಪ್ರೀತಿಯ ದೇವರ ಮಕ್ಕಳೇ, ಚೆನ್ನಾಗಿ ಗಮನಿಸಿ. ಇಲ್ಲಿ ಈ ಒಬ್ಬ ಮನುಷ್ಯ ಸಾಧಾರಣ ಮನುಷ್ಯ ಅಲ್ಲ, ಇವನು ಒಂದು ದೊಡ್ಡ ಅಧಿಕಾರಿ. ಇವನು ಮನಸ್ಸು ಮಾಡಿದರೆ ನನ್ನ ಮಗಳು ತೀರು ಹೋಗಿದ್ದಾಳೆ, ನನಗೆ ತುಂಬ ದುಃಖ ಆಗಿದೆ, ಆ ಭಾರ ನನ್ನಿಂದ ಸಹಿಸಕ್ಕೆ ಆಗ್ತಾ ಇಲ್ಲ, ನೀವು ಹೋಗಿ ಯೇಸು ಸ್ವಾಮಿನ ಕರ್ಕೊಂಡು ಬನ್ನಿ, ಆತ ನನಗೆ ಸಮಾಧಾನ ಹೇಳಲಿ, ನನ್ನ ಆದರಣೆ ಪರಿಸ್ಥಿತಿ ಹೇಳಿರ್ಬೋದು. ಆದರೆ ಈ ಅಧಿಕಾರಿ ಆ ರೀತಿ ಮಾಡಿಲ್ಲ. ಯೇಸು ಸ್ವಾಮಿಯ ಮಾತಿಗೆ ಈತನು ವಿಧೇಯನಾದನು. ಈ ಅಧಿಕಾರಿ ಏನು ಮಾಡಿದ ಅಂದರೆ, ಯೇಸು ಸ್ವಾಮಿ ಇರುವ ಸ್ಥಳಕ್ಕೆ ಆತನು ಹುಡುಕಿ ಬಂದು ಆತನ ಪಾದಕ್ಕೆ ಅಡ್ಡ ಬಿದ್ದು, ನನ್ನ ಮಗಳು ಈಗಲೇ ತೀರಿ ಹೋದಳು, ಅದು ಯಾವಾಗ ನೀನು ಬಂದು ಆಕೆಯ ಮೇಲೆ ಕೈ ಇಟ್ಟರೆ ಆಕೆ ಬದುಕಿಕೊಳ್ಳುವಳು. ಹಲ್ಲೆಲೂಯಾ. ಅದರ ಪ್ರೀತಿಯ ದೇವರ ಮಕ್ಕಳೇ, ಯೇಸು ಸ್ವಾಮಿ ನೋಡಿ, ವಾಕ್ಯದಲ್ಲಿ ಆತನು ಸತ್ಯವಂತನು, ವಾಕ್ಯದಲ್ಲಿ ಆತನ ನಂಬಿಕೆಸ್ತನು. ದೇವರು ವಾಗ್ದಾನ ಕೊಟ್ಟರೆ ಆತನ ಬದಲಾವಣೆ ಮಾಡುವುದೇ ಇಲ್ಲ. ಕಾರಣ ಏನಪ್ಪ ಅಂದರೆ, ದೇವರು ವಾಕ್ಯವಾಗಿದ್ದಾರೆ. ನಮ್ಮ ಯೇಸು ಸ್ವಾಮಿ ವಾಕ್ಯವಾದ ದೇವರಾಗಿದ್ದಾರೆ. ಆ ವಾಕ್ಯವನ್ನು ಯಾರು ನಂಬ್ತಾರೋ, ಆ ವಾಕ್ಯವನ್ನು ಯಾರು ಸ್ಥಳದ ಇಲ್ಲದಲ್ಲಿ ಸ್ಥಳ ಕೊಡ್ತಾರೋ, ಆ ವಾಕ್ಯಕ್ಕೆ ಯಾರು ವಿಧೇಯ ಆಗ್ತಾರೋ, ಖಂಡಿತ ಯೇಸುವಿನ ನಾಮದಲ್ಲಿ ಹೇಳ್ತೀನಿ, ನಿಮಗೆ ಬಿಡುಗಡೆ, ನಿಮಗೆ ಅದ್ಭುತ, ನಿಮಗೆ ಸಮಾಧಾನ, ನಿಮಗೆ ಸೌಖ್ಯ, ಯೇಸು ಸ್ವಾಮಿ ನಿಮಗೆ ವಿಶ್ರಾಂತಿ ಕೊಡುತ್ತಾರೆ. ಚೆನ್ನಾಗಿ ಗಮನಿಸಿರಿ. ಈ ಒಂದು ಅಧಿಕಾರಿ ಯೇಸು ಸ್ವಾಮಿ ಬಳಿ ಒಂದು ದೊಡ್ಡ ದುಃಖ, ಒಂದು ದೊಡ್ಡ ವೇದನೆ, ಒಂದು ದೊಡ್ಡ ಭಾರವನ್ನು ಹೊತ್ತುಕೊಂಡು ಬಂದನು. ಯಾವ ರೀತಿ ಅಂದರೆ, ಒಂದು ವ್ಯಾಧಿಯಾದ ಭಾರ ಅಲ್ಲ, ಒಂದು ಸಾಲ ಎಂಬ ಭಾರ ಅಲ್ಲ, ಚಿಂತೆ ಎಂಬ ಭಾರ ಅಲ್ಲ, ತನ್ನ ಸ್ವಂತ ಮಗಳು ಸತ್ತು ಹೋಗಿದ್ದಾಳೆ. ಹಲ್ಲೆಲೂಯಾ. ಆ ರೀತಿ ಒಂದು ಪರಿಸ್ಥಿತಿಯಲ್ಲಿ ಬಿದ್ದಿದ್ದ ಮಕ್ಕಳೇ, ಇಲ್ಲಿ ಸೇತುವೆಯಲ್ಲಿ ಓದುವಾಗ ಆತನು ಬಂದು ಸ್ವಾಮಿ ಬಳಿ ತನ್ನ ನಂಬಿಕೆಯನ್ನು, ತನ್ನ ದುಃಖವನ್ನು, ತನ್ನ ಭಾರವನ್ನು ಹೇಳ್ಕೊಳ್ತಾನೆ. ಸ್ವಾಮಿ, ನನ್ನ ಮಗಳು ಈಗಲೇ ತೀರಿ ಹೋಗಿದ್ದಾಳೆ, ಆದರೂ ಕೂಡ ಆ ಮಗಳು ಒಬ್ಬಳೇ ಮಗಳು, ಅವಳ ಮೇಲೆ ತುಂಬ ಪ್ರೀತಿ ಇಟ್ಟಿದೆ, ಅವಳ ಮೇಲೆ ತುಂಬ ಒಂದು ಮಮತೆ ಇಟ್ಟಿದೆ, ಎಷ್ಟೋ ಕನಸು ಕಂಡಿದೆ, ಆದರೆ ನನ್ನ ಮಗಳು ಈಗಲೇ ತೀರಿ ಹೋದಳು. ಹಲ್ಲೆಲೂಯಾ. ಅದು ನೋಡಿ ಯೇಸು ಸ್ವಾಮಿ ಅಲ್ಲಿ ಫಸ್ಟ್ ನಾವು ಏನು ವಾಕ್ಯ ಓದಿದ್ರಿ, ಮತ್ತೆ ಬರೋ ಸುವಾರ್ತೆ 11:20 ಓದುವಾಗ, ಎಲೆ ಕಷ್ಟಪಡುವವರೇ, ಭಾರ ಹೊರುವವರೇ, ನೀವು ಎಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ, ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ. ಪ್ರೀತಿಯ ದೇವ್ರ ಮಕ್ಕಳೇ, ಯೇಸು ಸ್ವಾಮಿ ಮಾತು ಕೊಟ್ಟರೆ ಆತನ ಮಾತಲ್ಲಿ ಸತ್ಯವಂತನು, ನಂಬಿಕೆಸ್ತನಾಗಿದ್ದಾನೆ. ನೀವು ಯಾವ ರೀತಿ ಭಾರ ಹೊತ್ತುಕೊಂಡಿದ್ರು ಕೂಡ, ನಿಮ್ಮ ಜೀವನದಲ್ಲಿ ಯಾವ ರೀತಿ ಕಷ್ಟ ಇದ್ರೂ ಕೂಡ, ನೀವು ಯಾವ ರೀತಿ ಒಂದು ಹೋರಾಟದಲ್ಲಿ, ಕಣ್ಣೀರಲ್ಲಿ, ಚಿಂತೆಯಲ್ಲಿ ನೀವು ಮುಳುಗಿದ್ರು ಕೂಡ, ಯೇಸು ಸ್ವಾಮಿ ಬಳಿ ಬರುವಾಗ, ಯೇಸು ನಂಬಿ ಬರುವಾಗ, ಯೇಸುವಿನ ಸಮೀಪ ಬರುವಾಗ, ಯೇಸು ಮೇಲೆ ವಿಶ್ವಾಸ ಇಟ್ಟು ಬರುವಾಗ, ಆತ ನಿಮಗೆ ಬಿಡುಗಡೆ ಕೊಡುವ ದೇವರಾಗಿದ್ದಾರೆ, ಸಮಾಧಾನ ಕೊಡುವ ದೇವರಾಗಿದ್ದಾರೆ, ನಿಮ್ಮ ಜೀವನದಲ್ಲಿ ವಿಶ್ರಾಂತಿ ಕೊಡುವ ದೇವರಾಗಿದ್ದಾರೆ. ಅದೇ ರೀತಿ ನೋಡಿ, ಇಲ್ಲಿ ಮಗನ ಬಿದ್ದಿದ್ದ ಮಕ್ಕಳೇ, ಮಗಳು ತೀರಿ ಹೋದಳು. ಮಗಳು ತೀರುವಾಗ ಎಷ್ಟು ದುಃಖ ಇರ್ಬೋದು, ಎಷ್ಟು ಕಣ್ಣೀರಿರ್ಬೋದು, ಎಷ್ಟೊಂದು ವೇದನೆ, ಎಷ್ಟೊಂದು ದುಃಖವಾದ ಭಾರ ಆತನ ಹೃದಯ ಇರ್ಬೋದು. ಆ ದುಃಖವನ್ನು ಸಹಿಸಕ್ಕಾಗದೆ ಆ ಅಧಿಕಾರಿ ಯೇಸು ಇದ್ದ ಸ್ಥಳದಲ್ಲಿ ಹುಡುಕಿ ಬಂದನು. ಹಲ್ಲೆಲೂಯಾ. ನಾವು 23ನೇ ಅದೇ ಮತ್ತೆ ಬರೆದ ಸುವಾರ್ತೆ 9ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ ಓದುವಾಗ, ಆಮೇಲೆ ಯೇಸು ಆ ಅಧಿಕಾರಿಯ ಮನೆಗೆ ಬಂದು ವಾದ್ಯಗಾರರನ್ನು, ಗದ್ದಲ ಮಾಡುವ ಜನರ ಗುಂಪನ್ನು ಕಂಡು, ಹೊರಗೆ ಹೋಗಿರಿ, ಹುಡುಗಿ ಸತ್ತಿಲ್ಲ, ನಿದ್ದೆ ಮಾಡುತ್ತಾಳೆ ಅನ್ನಲು. ಹಲ್ಲೆಲೂಯಾ. ಚೆನ್ನಾಗಿ ಗಮನಿಸಿರಿ.
ಈ ಅಧಿಕಾರಿ ಯಾವೊಂದು ಎಂಥ ಒಂದು ಪರಿಸ್ಥಿತಿಯಲ್ಲಿ ಯೇಸುವನ್ನು ಹುಡುಕುವುದಂದ್ರೆ, ಇಲ್ಲಿ ಅವ್ರ ಮಗಳು ಸತ್ತು ಹೋಗಿದ್ದಾಳೆ, ಮನೆ ಪೂರ್ತಿಯಾಗಿ ವಾದ್ಯಗಾರರು ವಾದ್ಯ ಬಾರಿಸ್ತಾ ಇದ್ದಾರೆ, ಜನರು ಗೋಳಾಡ್ತಿದ್ದಾರೆ. ಅಯ್ಯೋ, ಯೌವನಸ್ಥ ಹುಡುಗಿ ಸತ್ತು ಹೋದಲು. ಅವಳ ಕುಟುಂಬದಲ್ಲಿ ಒಂದು ದುಃಖ, ಅವಳ ಕುಟುಂಬದಲ್ಲಿ ಒಂದು ಕಳವಳ, ಅವರ ಕುಟುಂಬದಲ್ಲಿ ಒಂದು ಕಣ್ಣೀರು. ಅಂಥ ಪರಿಸ್ಥಿತಿಯಲ್ಲಿ ಈ ಅಧಿಕಾರಿ ಪಿದ ಮಕ್ಕಳೇ ಸತ್ತು ಹೋದ ತನ್ನ ಮಗಳನ್ನು ಬಿಟ್ಟು ಆ ದುಃಖ ಭಾರ ಹೊತ್ತುಕೊಂಡು ಯೇಸುವಿನ ಪಾದದಲ್ಲಿ ಬಂದನು. ಯೇಸುವಿಗೆ ಅಡ್ಡ ಬಿದ್ದು, ದೇವರೇ, ನನ್ನ ಮಗಳು ಈಗಲೇ ತೀರಿ ಹೋದಲು, ಆದರೆ ನೀನು ಬಂದು ಮುಟ್ಟಿದ್ರೆ ನನ್ನ ಮಗಳು ಬದುಕೊಳ್ಳುವಳು. ಯೇಸು ಸ್ವಾಮಿ ಒಂದೇ ಗಮನಿಸಿ, ಒಂದು ವೇಳೆ ಜೀವ ಇಳಿತಾ ಇದ್ರೆ, ಅವ್ರ ಆರೋಗ್ಯ ಕೆಟ್ಟು ಹೋಗಿದ್ರೆ, ಅನೇಕ ವೇದನೆ ಕಷ್ಟದಿದ್ರೆ ಏನೋ ಒಂದು ಅದ್ಭುತ ಮಾಡ್ಬೋದಾಗಿತ್ತು. ಸ್ವಾಮಿ ಆ ಹುಡುಗಿ ಸತ್ತು ಹೋಗಿದ್ದಲ್ಲ, ಅದು ನೋಡಿಲ್ಲ, ಅವಳ ಭಾರ ನೋಡಿಲ್ಲ. ಯೇಸು ಸ್ವಾಮಿ ನೋಡಿದ್ದು, ಅವನ ಅಧಿಕಾರಿ ಆಗಿದ್ರು ಕೂಡ ದೇವರ ಸಮೀಪ ಬಂದನು, ದೇವರ ಹುಡುಕಿ ಬಂದನು. ಅದನ್ನು ಯೇಸು ಗಮನಿಸಿ ದೇವರು ಹೇಳಿದ್ರಲ್ಲ, ಎಲೆ ಕಷ್ಟಪಡುವವರೇ, ಭಾರ ಬರುವವರೇ, ನೀವೆಲ್ಲ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ಬಿಡುಗಡೆ ಕೊಡ್ತೀನಿ. ಯಾವಾಗ ಈ ಅಧಿಕಾರಿ ಈ ಭಾರ ಹೊತ್ಕೊಂಡು ಈ ಚಿಂತೆಯಿಂದ ಈ ದುಃಖದಿಂದ ಯೇಸು ಸ್ವಾಮಿ ಬಂದನು, ಯೇಸು ಸ್ವಾಮಿ ಜೊತೆಗೆ ಹೋಗ್ತಾರೆ. ಅವ್ರ ಮನೆಗೆ ಹೋದಾಗ ಅಲ್ಲಿ ದೇವರ ವಾಕ್ಯ ಹೇಳ್ಪಟ್ಟಿದೆ. ಆಮೇಲೆ ಯೇಸು ಆ ಅಧಿಕಾರಿ ಮನೆಗೆ ಬಂದು ವಾದ್ಯಗಾರರನ್ನು ಗದ್ದಲ ಮಾಡೋ ಜನ ಗುಂಪನ್ನು ಕಂಡು ಹೊರಗೆ ಹೋಗಿರಿ, ಹುಡುಗಿ ಸತ್ತಿಲ್ಲ, ಹಲ್ಲೆಲೂಯ, ನಿದ್ದೆ ಮಾಡ್ತಾಳೆ ಅನ್ನಲು ಅವರು ಆತನನ್ನು ಹಾಸ್ಯ ಮಾಡಿದರು. ಚೆನ್ನಾಗಿ ಗಮನಿಸಬೇಕು. ಇವತ್ತು ತುಂಬ ಜನ ಅಷ್ಟೇ, ಏನೋ ಚಿಕ್ಕ ಕಷ್ಟ ಇದ್ದರೆ, ಚಿಕ್ಕ ಸಾಲ ಇದ್ದರೆ ಏನೋ ದೇವರು ಅದ್ಭುತ ಮಾಡ್ಬೋದು. ಹುಡುಗಿ ಸತ್ತು ಹೋಗಿದ್ದಾಳೆ, ಇಷ್ಟು ಲಕ್ಷ ಇಷ್ಟು ಕೋಟಿ ಸಾಲ ಇದೆ, ದೇವರಿಗೆ ಎಲ್ಲಿ ಮಾಡಿ, ನನಗೆ ಅಷ್ಟೇ ನನ್ನ ಜೀವಿತ, ಅಷ್ಟೇ ನನ್ನ ಕುಟುಂಬ, ಅಷ್ಟೇ ನನ್ನ ಬಿಸ್ನೆಸ್, ಅಷ್ಟೇ ನನ್ನ ಕಾರ್ಯ ಅಂದ್ಕೊಂಡು ತುಂಬ ಜನ ಬಿದ್ದೆ ಸೋತು ಹೋಗಿದ್ದ ಮಕ್ಕಳೇ. ಯೇಸುವಿನ ನಾಮದ ಬಗ್ಗೆ ಹೇಳ್ತಾ ಇದೆ ನೋಡಿ, ಯೇಸುಗೆ ಅಸಾಧ್ಯವಾದದ್ದು ಯಾವುದಿಲ್ಲ, ಯೇಸುಗೆ ಎಲ್ಲವೂ ಸಾಧ್ಯ. ಕಾರಣ ಏನು ಗೊತ್ತಾ? ಯೇಸು ಜೀವನ ದೇವರಾಗಿದ್ದಾರೆ. ಯೇಸು ಇವತ್ತು ಕೂಡ ನಮ್ಮ ಪ್ರಾರ್ಥನೆ ಕೇಳುವ ದೇವರಾಗಿದ್ದಾರೆ. ಯೇಸು ಇವತ್ತು ಕೂಡ ನಿನ್ನ ಕಣ್ಣೀರನ್ನು ಒರೆಸುವ ದೇವರಾಗಿದ್ದಾರೆ. ಯೇಸು ಇವತ್ತು ಕೂಡ ನಿನ್ನ ರೋಗವನ್ನು ಗುಣಪಡಿಸುವ ದೇವರಾಗಿದ್ದಾರೆ. ಯೇಸು ಇವತ್ತು ಕೂಡ ಸಾಲ ಎಂಬ ಭಾರದ ಹೊತ್ಕೊಂಡಿದ್ದೀರಾ, ಕಷ್ಟ ಎಂಬ ಭಾರ ಹೊತ್ಕೊಂಡಿದ್ದೀರಾ, ಅಯ್ಯೋ ನನ್ನ ಕುಟುಂಬದಲ್ಲಿ ಸಮಾಧಾನ ಎಂಬ ಭಾರ ದುಃಖದಲ್ಲಿದ್ದೀರಾ, ಯೇಸು ಸ್ವಾಮಿ ಬಳಿ ಬರುವಾಗ ಇವತ್ತು ನಿಮಗೂ ಕೂಡ ಬಿಡುಗಡೆ, ಇವತ್ತು ನಿಮಗೂ ಕೂಡ ಅದ್ಭುತ ಮಾಡೋ ದೇವರಾಗಿದ್ದಾರೆ. ಚೆನ್ನಾಗಿ ಗಮನಿಸಬೇಕು. ಯೇಸು ಸ್ವಾಮಿ ಹೇಳಿದ್ರು, ಎಲ್ಲರೂ ಹೊರಗೆ ಹೋಗಿರಿ, ಹುಡುಗಿ ಸತ್ತಿಲ್ಲ, ನಿದ್ದೆ ಮಾಡುತ್ತಾಳೆ ಅನ್ನಲು ಅವರು ಆತನನ್ನು ಪರ್ಯಾಸ ಮಾಡಿದರು, ಆತನ ಹಾಸ್ಯ ಮಾಡಿದರು. ಹಲ್ಲೆಲೂಯಾ. ಕೆಲವು ಸಮಯದಲ್ಲಿ ಕೆಲವು ಪರಿಸ್ಥಿತಿಗಳು ನಮ್ಮನ್ನು ಆ ರೀತಿ ಮಾಡಿಬಿಡ್ತದೆ. ದೇವರ ಮೇಲೆ ಇರುವಂಥ ನಂಬಿಕೆಯನ್ನು ಕಳೆದುಕೊಳ್ಳುತ್ತೇವೆ. ಅದನ್ನು ಚೆನ್ನಾಗಿ ಗಮನಿಸಿ. ಯೇಸು ಸತ್ತು ಜೀವಂತವಾಗಿದ್ದ ದೇವರು, ಸತ್ತವರನ್ನು ಜೀವನವಾಗಿ ಎಬ್ಬಿಸಿದಂಥ ದೇವರು. ಯೇಸುಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಇಲ್ಲಿ ಸತನ ಓದುವಾಗ ಚೆನ್ನಾಗಿ ಗಮನಿಸಿದ ಮಕ್ಕಳೇ, ಇವತ್ತು ತುಂಬ ಜನ ಯೇಸು ಹತ್ರ ಬರುವುದಿಲ್ಲ. ಅವ್ರು ಅನ್ಕೊಂತಾರೆ, ನನ್ನ ಕಷ್ಟ ದೇವ್ರು ಗೊತ್ತಿಲ್ವಾ, ನನ್ನ ಭಾರ ದೇವ್ರು ಗೊತ್ತಿಲ್ವಾ, ನನ್ನ ಚಿಂತೆ ದೇವ್ರು ಗೊತ್ತಿಲ್ವಾ, ನನ್ನ ಸಾಲ ದೇವ್ರು ಗೊತ್ತಿಲ್ವಾ, ನನ್ನ ಕುಟುಂಬದ ಕಣ್ಣೀರು ದೇವ್ರು ಗೊತ್ತಿಲ್ವಾ. ದೇವ್ರು ನಿಜವಾದ ದೇವರಾಗಿದ್ರೆ ನನ್ನ ರಕ್ಷಣೆ ಮಾಡಲಿ, ನನಗೊಂದು ಅದ್ಭುತ ಮಾಡಲಿ, ನಾನು ದೇವ್ರು ನಂಬ್ತೀನಿ, ದೇವ್ರ ಹತ್ರ ಬರ್ತೀನಿ ಎಂಬುದಾಗಿ ಚೆನ್ನಾಗಿ ಗಮನಿಸ್ಬೇಕು ಮಕ್ಕಳೇ. ರಕ್ಷಣೆ ಹೊಂದೋದಕ್ಕೆ ಮುಂಚೆ, ಯೇಸು ಸ್ವಾಮಿ ತಿಳಿಯೋದಕ್ಕೆ ಮುಂಚೆ ಅನೇಕ ಅನ್ಯದನ್ನು ನಾನು ಆರಾಧನೆ ಮಾಡ್ತಾ ಇದ್ದೆ, ಅನೇಕ ಪಾಪದಲ್ಲಿ ಇದ್ದೆ. ಎಷ್ಟೋ ಸರಿ ನಾನು ಪ್ರೀತಿ ಮಕ್ಕಳೇ ಕುಡುಕ ಅಭ್ಯಾಸದಲ್ಲಿ, ಬೋಧ ವಸ್ತುನಲ್ಲಿ ನಾನು ದಾಸತನಾಗಿದ್ದೆ. ಅಂಥ ಪರಿಸ್ಥಿತಿಯಲ್ಲಿ ಪ್ರೀತಿ ದೇವ್ರ ಮಕ್ಕಳೇ, ನಾನು ದಿನಗಳು ಹೀಗೆ ಕಲಿತಿರುವಾಗ ನನಗೆ ಗೊತ್ತಿಲ್ಲ ತಕ್ಷಣ ಒಂದು ರಕ್ತವಾಂತಿ ಬರೋದು ಆರಂಭಿಸ್ತು. ಒಂದು ದಿವಸಕ್ಕೆ 2-3 ಸರಿ ನಾನು ರಕ್ತವಾಂತಿ ಮಾಡೋದು ಆರಂಭಿಸ್ತಾ ಇದ್ದೆ. ಡಾಕ್ಟ್ರ್ ಬಳಿ ಹೋದಾಗ ಡಾಕ್ಟ್ರು ಹೇಳಿದು, ಈ ಹುಡುಗ ಇನ್ನು 3 ತಿಂಗಳಲ್ಲಿ ಸತ್ತೋಗ್ತಾನೆ, ಈ ಹುಡುಗ ಬದುಕಲು ಸಾಧ್ಯನೇ ಇಲ್ಲ, ಈ ಹುಡುಗನಿಗೆ ವ್ಯಾಧಿ ಬಂದಿದೆ ಎಂಬುದಾಗಿ ಹೇಳಿದರು. ನನ್ನ ಜೀವಿತ, ನನ್ನ ದುಃಖದಲ್ಲಿ ಮುಳುಗಿ ಹೋದೆ, ಅನೇಕ ವೇದನೆಯಲ್ಲಿ ಕಣ್ಣೀರಲ್ಲಿ ಮುಳುಗಿ ಹೋದೆ. ಆ ಸಮಯದಲ್ಲಿ ಒಂದು ಸಹೋದರಿ ನನ್ನ ಸಂಧಿಸಿ, ಬ್ರದರ್, ನೀವು ಚಿಂತೆ ಮಾಡಬೇಡಿ, ನೀವು ಚರ್ಚ್ಗೆ ಹೋಗಿ, ದೇವರ ಆಲಯಕ್ಕೆ ಹೋಗಿ, ಯೇಸು ಸ್ವಾಮಿ ಹತ್ರ ಹೋಗಿ, ನಿಮಗೆ ಬಿಡುಗಡೆ ಕೊಡ್ತಾ ಅಂತ ಹೇಳಿದರು. ನಾನು ಅವ್ರು ನೋಡಿ ಹೇಳಿದೆ, ಏನಮ್ಮ, ನಾವು ನಂಬಿದಂಥ ದೇವರಲ್ಲ, ನಾನು ಆರಾಧನೆ ಮಾಡ್ತಿದ್ದ ದೇವರಲ್ಲ, ನಾನು ಕೈ ಬಿಟ್ಬಿಟ್ರು, ಇವಾಗ ಮರಣ ಹಾಸಿಗೆಲಿದ್ದೀನಿ, ಡಾಕ್ಟ್ರು ನನಗೆ ಬೇರೆ 3 ತಿಂಗಳು ಟೈಮ್ ಕೊಟ್ಟಿದ್ದಾರೆ. ನಾನು ನಂಬದೇ ಇರುವಂಥ ದೇವರು, ನಾನು ಕೇಳದೇ ಇರುವಂಥ ದೇವರು, ನಾನು ಹುಡುಕದೇ ಇರುವಂಥ ದೇವರು, ನಾನು ಆರಾಧನೆ ಮಾಡದೇ ಇರುವಂಥ ದೇವರು ನನಗೆ ಹೆಂಗೆ ಅದ್ಭುತ ಮಾಡೋಕ್ಕಾಗುತ್ತೆ? ಅವ್ರು ಹೇಳಿದ್ದಿಲ್ಲ ಬ್ರದರ್, ಯೇಸು ಸ್ವಾಮಿ ನಿಮ್ಮನ್ನು ಪ್ರೀತಿಸ್ತಾರೆ, ಯೇಸು ಸ್ವಾಮಿ ನಿಮಗೂ ಕೂಡ ಅದ್ಭುತ ಮಾಡ್ತಾರೆ. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಈ ಟಿವಿ ಚಾನೆಲ್ ಮೂಲಕ ದೇವರ ವಾಕ್ಯ ನೀವು ಯಾರು ಕೇಳ್ತಿರ್ಬೋದು, ನಿಮಗೆ ಯೇಸುವಿ ನಾಮದಲ್ಲಿ ಒಂದು ವಾಕ್ಯವನ್ನು ಹೇಳಲು ಇಷ್ಟಪಡ್ತೇನೆ. ಯೇಸು ಸ್ವಾಮಿ ಜಾತಿ, ಧರ್ಮ, ಭಾಷೆ ಯಾವುದಿಲ್ಲ. ಯೇಸು ಸ್ವಾಮಿ ನಿಮ್ಮನ್ನು ಪ್ರೀತಿಸ್ತಾರೆ. ಯೇಸು ಸ್ವಾಮಿ ಅದ್ಭುತ ಮಾಡೋಕ್ಕೆ ಜಾತಿ ಮುಖ್ಯ ಅಲ್ಲ. ಯೇಸು ಸ್ವಾಮಿ ನಿಮಗೆ ಸಮಾಧಾನ ಕೊಡೋಕ್ಕೆ ಭಾಷೆ ಮುಖ್ಯ ಅಲ್ಲ. ಯೇಸು ಸ್ವಾಮಿ ನಿಮಗೆ ಆಶ್ರಯ ಕೊಡೋಕ್ಕೆ ನಮಗೆ ಧರ್ಮ ಮುಖ್ಯ ಅಲ್ಲ. ಯೇಸು ಸ್ವಾಮಿಗೆ ಬೇಕಾಗಿರೋದು ವಿಧೇಯತ್ವೇ, ಆತನ ಮೇಲೆ ನಂಬಿಕೆ. ಆತನ ಮೇಲೆ ನಂಬಿಕೆ ಇಟ್ಟು ಯಾರು ಆತನ ಬಳಿ ಬರ್ತಾರೋ ಆತನ ವಿಶ್ರಾಂತಿ ಕೊಡುವ ದೇವರು, ಅದ್ಭುತ ಮಾಡುವ ದೇವರು, ಸೌಖ್ಯ ಕೊಡುವ ದೇವರು, ಬಿಡುಗಡೆ ಕೊಡುವ ದೇವರಾಗಿದ್ದಾರೆ. ಅಂಥ ಪರಿಸ್ಥಿತಿಯಲ್ಲಿ ಮಕ್ಕಳೇ, ನಾನು ದೇವರನ್ನು ಹುಡುಕಿ ಸಭೆಗೆ ಹೋದೆ.
ಸಭೆಗೆ ಹೋದ ತಕ್ಷಣ ದೇವ್ರನ್ನ ಆರೈಕೆ ಮಾಡಿದೆ, ದೇವ್ರನ್ನ ನಂಬಿದೆ, ದೇವ್ರನ್ನ ಆರಾಧನೆ ಮಾಡಿದೆ. ಯಾವ ಡಾಕ್ಟರ್ಗಳು 3 ತಿಂಗಳಲ್ಲಿ ನೀನು ಸತ್ತೋದು ಹೇಳ್ತೀವೋ 3 ತಿಂಗಳಲ್ಲಿ ನನ್ನ ವ್ಯಾಧಿನ ದೇವ್ರು ಗುಣಪಡಿಸಿ ಎಲ್ಲ ನಾರ್ಮಲ್ ಆಗುವಂತೆ ಇವತ್ತು ಮುಂದೆ ಸಾಕ್ಷಿಯಾಗಿಟ್ಟಿದ್ದಾರೆ. ಹಲ್ಲೆಲೂಯಾ. ಈ ಚಾನೆಲ್ ಮೂಲಕ ಈ ಸಂದೇಶವನ್ನು ಕೇಳ್ತಿರೋ ನೀವು ಕೂಡ ಒಂದು ವೇಳೆ ಈ ರೀತಿ ಪರಿಸ್ಥಿತಿ ಇರ್ಬೋದು. ಸಾಲ ಎಂಬ ಭಾರ ಹೊತ್ಕೊಂಡು ಕಷ್ಟಪಡ್ತಾ ಇದ್ದೀರಾ. ಒಂದು ವೇಳೆ ಕೆಲಸ ಇಲ್ಲ, ಒಂದು ವೇಳೆ ಬಿಸ್ನೆಸ್ ಅಲ್ಲಿ ಅನೇಕ ಸಾಲಗಳು, ಅನೇಕ ತಡೆಗಳು, ಕುಟುಂಬದಲ್ಲಿ ಶಾಂತಿ ಇಲ್ಲ, ಕುಟುಂಬದಲ್ಲಿ ಸಮಾಧಾನ ಇಲ್ಲ, ನನ್ನ ಜೀವನಕ್ಕಿಂತ ಸತ್ತೋಗೋದು ಒಳ್ಳೇದು ಅನ್ಕೊಂಡಿದ್ದೀರಾ. ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ನಿಮಗೊಂದು ಒಳ್ಳೆ ಸಮಾಚಾರ ಹೇಳ್ತಿದ್ದೀನಿ. ಯೇಸು ಸಮೀಪ ಬನ್ನಿ. ಯೇಸು ನಂಬಿ ಯೇಸು ಹತ್ರ ಬರುವಾಗ ನಿಮಗೆ ಬಿಡುಗಡೆ ಕೊಡುವ ದೇವರಾಗಿದ್ದಾರೆ. ನಿಮ್ಮ ಭಾರವನ್ನು, ನಿಮ್ಮ ಕಷ್ಟವನ್ನು ಆತನು ಒತ್ತಿಕೊಳ್ಳುವ ದೇವರಾಗಿದ್ದಾರೆ. ನೋಡಿ ಎಷ್ಟು ಒಳ್ಳೆ ದೇವರಾಗಿದ್ದಾರೆ, ನಮ್ಮನ್ನು ಎಷ್ಟು ಪ್ರೀತಿಸುವ ದೇವರಾಗಿದ್ದಾರೆ. ಎಲೆ ಕಷ್ಟಪಡುವರೇ, ಭಾರ ಹೊರುವರೇ, ನೀವು ಎಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೀನಿ. ಈ ಸಮಯ ಪ್ರೀತಿ ಮಕ್ಕಳೇ, ಲೋಕದಲ್ಲಿರುವ ಜನರು ನೋಡುವಾಗ ನಮಗೆ ಕಷ್ಟ ಅಂತ ಗೊತ್ತಾದರೆ ಹತ್ರ ಯಾರೂ ಬರೋದಿಲ್ಲ. ನಮ್ಮ ಕಷ್ಟ ಅಂತ ಗೊತ್ತಾದರೆ ನಮ್ಮ ನೋಡ್ದಾಗ ಹೋಗ್ಬಿಡ್ತಾರೆ. ಆದರೆ ಯೇಸು ಸ್ವಾಮಿ ನೋಡಿ, ನಮಗೆ ಕಷ್ಟ ಅಂತ ಗೊತ್ತು, ನಮಗೆ ಅನೇಕ ವೇದನೆಗಳು ಇದೆ ಅಂತ ಗೊತ್ತು. ಅಂಥ ಮಕ್ಕಳು ನೋಡಿ ಯೇಸು ಸ್ವಾಮಿ ಕರೀತಿದ್ದಾರೆ, ನನ್ನ ಪ್ರೀತಿಯ ಮಗನೇ, ನನ್ನ ಪ್ರೀತಿಯ ಮಗಳೇ, ಎಲ್ಲಿ ಕಷ್ಟ ಹೊರುವರೇ, ಭಾರ ಹೊರುವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ಬಿಡುಗಡೆ ಕೊಡ್ತೀನಿ. ನಾನು ದೇವ್ರ ಹತ್ರ ಹೋದೆ, ಕ್ಷಮಾಪಣೆ ಕೇಳಿದೆ, ದೇವ್ರು ನಂಬಿದೆ, ದೇವ್ರನ್ನ ಆರಾಧನೆ ಮಾಡಿದೆ. ಯಾವ ಡಾಕ್ಟ್ರುಗಳು ನನಗೆ 3 ತಿಂಗಳು ಟೈಮ್ ಕೊಟ್ಟರು, ಅದೇ ಡಾಕ್ಟ್ರುಗಳು ಆಶ್ಚರ್ಯಪಡುವ ರೀತಿಯಲ್ಲಿ, ಭ್ರಮಿಸುವ ರೀತಿಯಲ್ಲಿ ನನಗೆ ಸೌಖ್ಯ ದೇವರು ಕೊಟ್ಟು ಇವತ್ತು ನಿಮ್ಮ ಮುಂದೆ ಸಾಕ್ಷಿಯಾಗಿ ದೇವರ ವಾಕ್ಯವನ್ನು ಸಾರಿಸ್ತಾ ಇದ್ದೇನೆ. ಈ ವಾಕ್ಯ ಕೇಳ್ತಿರೋದು ಯಾರಾದರೂ ಕೂಡ ಸರಿ, ನನ್ನ ರೀತಿಯಲ್ಲಿ ನೀವು ವ್ಯಾಧಿ ಪಟ್ಟಿರ್ಬೋದು, ಸಾಲ ಕಷ್ಟ ಅನುಭವಿಸ್ತಿರ್ಬೋದು, ಕುಟುಂಬದಲ್ಲಿ ಶಾಂತಿ ಸಮಾಧಾನ ಇಲ್ದಿರ್ಬೋದು. ಇವತ್ತು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಇವತ್ತು ನಿಮಗೋಸ್ಕರ ನಾನು ಪ್ರಾರ್ಥನೆ ಮಾಡುವಾಗ ಖಂಡಿತ ನೀವು ಯೇಸು ಸ್ವಾಮಿ ಹತ್ರ ಬರುವಾಗ ನಿಮಗೆ ಬಿಡುಗಡೆ, ನಿಮಗೆ ವಿಶ್ರಾಂತಿ. ಚೆನ್ನಾಗಿ ಗಮನಿಸಿ, ಇಲ್ಲಿ ದೇವರು ಎಲ್ಲರೂ ಹೊರಗೆ ಹೋಗಿ ಹುಡುಗಿ ಸತ್ತಿಲ್ಲ, ನಿದ್ದೆ ಮಾಡುತ್ತಲ್ಲ ಅನ್ನಲು ಅವರು ಆತನನ್ನು ಹಾಸ್ಯ ಮಾಡಿದರು. ಜನರು ಹೊರಕ್ಕೆ ಕಳಿಸಿದ ಮೇಲೆ ಆತನು ಒಳಗೆ ಹೋಗಿ ಆಕೆಯ ಕೈ ಹಿಡಿದಲು, ಆಕೆ ಎದ್ದಲು. ಈ ಸುದ್ದಿ ಆ ದೇಶದೆಲ್ಲ ಹಬ್ಬಿತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಚೆನ್ನಾಗಿ ಗಮನಿಸಿ ಮಕ್ಕಳೇ, ನಮ್ಮ ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಚೆನ್ನಾಗಿ ಗಮನಿಸಿ, ದೇವರು ಆ ಸತ್ತಂಥ ಹುಡುಗಿನ ಜೀವಂತವಾಗಿ ಎಬ್ಬಿಸಲು ಒಂದು ಮುಖ್ಯವಾದ ಕಾರಣ ಏನಂದರೆ, ಆ ಅಧಿಕಾರಿ, ಆ ಹುಡುಗಿಯ ತಂದೆ, ಆ ವ್ಯವಸ್ಥೆ ಹುಡುಗಿಯ ತಂದೆ ಒಂದು ದೊಡ್ಡ ಅಧಿಕಾರಿ ಆಗಿದ್ರು ಕೂಡ ಅದನ್ನು ಗಮನಿಸದೆ ಅದನ್ನು ಬದಿಗಿಟ್ಟು ಆ ಒಂದು ದುಃಖ, ಆ ಭಾರದೊಂದಿಗೆ ಯೇಸು ಇದ್ದ ಸ್ಥಳಕ್ಕೆ ಹುಡುಕಿ ಹೋದನು. ಆತನ ಪಾದಕ್ಕೆ ಅಡ್ಡ ಬಿದ್ದು ಮಕ್ಕಳೇ, ತನ್ನ ದುಃಖವನ್ನು, ತನ್ನ ಭಾರವನ್ನು, ತನ್ನ ಕಣ್ಣೀರನ್ನು ಯೇಸು ಸ್ವಾಮಿ ಹೇಳಿಕೊಂಡ್ನು. ಯೇಸು ಸ್ವಾಮಿ ನೋಡಿದ್ರು, ಈ ಅಧಿಕಾರಿ ಇಷ್ಟು ದೊಡ್ಡ ಅಧಿಕಾರ ಆಗಿದ್ದು ಕೂಡ ನನ್ನ ಹುಡುಕಿ ಬಂದಿದ್ದಾರೆ, ನನ್ನ ನಂಬಿ ಬಂದಿದ್ದಾರೆ, ನನ್ನ ನಂಬಿ ಬರೋ ಮಕ್ಕಳಿಗೆ ನಾನು ಕೈ ಬಿಡಬಾರ್ದು, ನಾನು ನಾಚಿಕೆ ಪಡಿಸಬಾರ್ದು ಎಂಬುದಾಗಿ ಆತನ ಮನೆಗೆ ಹೋಗಿ ಎಲ್ಲರನ್ನೂ ಆಚೆ ಕಳಿಸಿ ಯೇಸು ಸ್ವಾಮಿ ವಾಕ್ಯ ಹೇಳ್ಪಟ್ಟಿದೆ, ಆತನು ಒಳಗೆ ಹೋಗಿ ಆಕೆಯ ಕೈ ಹಿಡಿಯಲು ಆಕೆ ಎದ್ದಲು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಕೂಡ ಯೇಸು ಸ್ವಾಮಿ ಬಳಿ ಯಾರೆಲ್ಲ ಬರ್ತೀರೋ, ಯೇಸು ಸ್ವಾಮಿ ಒಂದು ವೇಳೆ ಅನ್ಕೊಂಡಿರ್ಬೋದು, ನನ್ನ ಜೀವನ ಅಷ್ಟೇ, ನನ್ನ ಕುಟುಂಬ ಅಷ್ಟೇ, ನನ್ನ ಕೆಲಸ ಅಷ್ಟೇ, ನನ್ನ ವ್ಯಾಪಾರ ಅಷ್ಟೇ, ನನ್ನ ಸೇವೆ ಅಷ್ಟೇ, ನನ್ನ ಮಕ್ಕಳ ಭವಿಷ್ಯ ಅಷ್ಟೇ, ಎಲ್ಲ ಮುಗಿದೋಯ್ತು, ಇನ್ನು ನಾನು ಎದ್ದಲಿಕ್ಕೆ ಸಾಧ್ಯನೇ ಇಲ್ಲ, ಇನ್ನು ನನ್ನ ಜೀವಿತ ಮುಳುಗೋಯ್ತು ಅಷ್ಟೇ ಅಂತ ನೀವು ಅನ್ಕೊಂಡಿರ್ಬೋದು. ನೀವು ಯೇಸು ಸ್ವಾಮಿ ಬಳಿ ಬಂದರೆ ನಿಮ್ಮನ್ನು ಕೈ ಹಿಡಿತಾರೆ ಯೇಸು ಸ್ವಾಮಿ, ನಿಮ್ಮನ್ನು ಎಬ್ಬಿಸ್ತಾರೆ, ಮತ್ತೆ ನಿಮಗೆ ಸಮಾಧಾನ ಕೊಟ್ಟು ಬಿಡುಗಡೆ ಕೊಟ್ಟು ನಿಮ್ಮನ್ನು ಆಶೀರ್ವದಿಸ್ತಾರೆ. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಇದು ಈ ಸಮಯದಲ್ಲಿ ಕೂಡ ಈ ವಾಕ್ಯವನ್ನು ಯಾರೆಲ್ಲ ಕೇಳ್ತಾ ಇದ್ದೀರೋ, ದೇವರ ವಾಕ್ಯ ಸಜೀವವಾದುದು, ದೇವರ ವಾಕ್ಯ ಕ್ರಿಯೆ ಮಾಡತಕ್ಕದಾಗಿದೆ, ದೇವರ ವಾಕ್ಯ ಜೀವನ ತಕ್ಕದಾಗಿದೆ. ಇವತ್ತು ಈ ವಾಕ್ಯವನ್ನು ನಂಬಿ ಯಾರೆಲ್ಲ ಒಂದು ವೇಳೆ ಮನೆಯಲ್ಲಿ ನೋಡ್ತಿರ್ಬೋದು, ಒಂದು ವೇಳೆ ನೀವು ವಾಟ್ಸಾಪಲ್ಲಿ ನೋಡ್ತಿರ್ಬೋದು, ನೀವು ಯಾವ ಸ್ಥಳದಲ್ಲಿ ಕೂಡ ಈ ಜೀವನ ದೇವರ ವಾಕ್ಯವನ್ನು ಕೇಳ್ತಾ ಇದ್ದೀರೋ, ವಾಕ್ಯವನ್ನು ಕೇಳಿ ಆತನ ಮಾತಿಗೆ ವಿಧೇಯಾಗಿ ಆತನ ಬಳಿಗೆ ಬರ್ತಿರೋ, ಯೇಸುವಿನ ನಾಮದಲ್ಲಿ ಹೇಳ್ತಿದ್ದೀನಿ, ನಿಮಗೆ ಬಿಡುಗಡೆ, ನಿಮಗೆ ಅದ್ಭುತ, ನಿಮಗೆ ರಕ್ಷಣೆ ಕೊಟ್ಟು ಮತ್ತೆ ಎಲ್ಲಿ ಬಿದ್ದೋಗಿದ್ದೀರೋ, ಎಲ್ಲಿ ಅಷ್ಟೇ ಅಂತ ಅನ್ಕೊಂಡಿದ್ದೀರೋ ಅಲ್ಲಿಂದ ನಿಮಗೆ ಉಜ್ಜನ ಕೊಡ್ತಾನೆ, ಅಲ್ಲಿಂದ ಕೈ ಎತ್ತಿ ನಿಮ್ಮನ್ನ ಮೇಲೆತ್ತುವ ದೇವರಾಗಿದ್ದಾರೆ. ಅದರ ಪ್ರೀತಿಯ ದೇವ್ರ ಮಕ್ಕಳೇ, ನೀವು ಯೇಸು ಬಳಿ ಬರಬೇಕು. ಎಲ್ಲರೂ ಪ್ರಶ್ನೆ ಮಾಡಬಾರ್ದು, ದೇವರಿಗೆ ಸವಾಲು ಮಾಡಬಾರ್ದು. ದೇವರು ಜೀವನ ದೇವರಾಗಿದ್ದರೆ, ದೇವರು ಸತ್ಯವಂತನಾಗಿದ್ದರೆ, ದೇವರು ನನ್ನ ಪ್ರೀತಿಸು ನಿಜವಾದರೆ ದೇವರು ನನ್ನ ಬಳಿ ಬರಲಿ, ನನಗೆ ಅದ್ಭುತ ಮಾಡಲಿ, ನನಗೆ ಬಿಡುಗಡೆ ಕೊಡಲಿ ಹಾಗೆಂಬುದಾಗಿ ಅಲ್ಲ. ನೀವು ಯೇಸು ಸ್ವಾಮಿ ಬಳಿ ಬನ್ನಿ. ಲೋಕ ಪ್ರಕಾರವಾಗಿ ಒಂದು ಉದಾಹರಣೆ ಹೇಳುವುದಾದರೆ, ಸಾಧಾರಣ ಜ್ವರ ಬಂದರೆ ಡಾಕ್ಟ್ರು ಮನೆಗೆ ಬರಲಿ, ನನಗೆ ಜ್ವರ ಬಂದಿದೆಯಲ್ಲ ಡಾಕ್ಟ್ರಿಗೆ ಗೊತ್ತಿಲ್ವಾ ಅಂತ ನೀವು ಮನೆಗಿದ್ದರೆ ನೀವು ಹಾಸಿಗೆಲೇ ಜ್ವರದಲ್ಲಿ ಮಲ್ಕೊಂಡಿದ್ದೀರಾ. ನೀವು ಜ್ವರ ಬಂದು ನೀವು ಹಾಸ್ಪಿಟ್ಲಿಗೆ ಹೋಗಿ ನೀವು ಡಾಕ್ಟ್ರಲ್ಲಿ ಇಂಜೆಕ್ಷನ್ ಹಾಕ್ಕೊಳ್ಳುವಾಗ, ಅದಕ್ಕೆ ಮೆಡಿಸಿನ್ ತಗೋವಾಗ ನೀವು ಸೌಖ್ಯವಾಗ್ತೀರಾ. ಅದೇ ರೀತಿ ಮಕ್ಕಳೇ, ಯೇಸು ಸ್ವಾಮಿ ಬಳಿ ನೀವು ಬರುವಾಗ ಖಂಡಿತವಾಗಿ ನಿಮ್ಮಲ್ಲಿರುವಂಥ ಕಷ್ಟ, ನಿಮ್ಮಲ್ಲಿರುವಂಥ ಭಾರ, ನಿಮ್ಮಲ್ಲಿರುವಂಥ ಕಣ್ಣೀರು, ನಿಮ್ಮಲ್ಲಿರುವಂಥ ವೇದನೆ, ನಿಮ್ಮಲ್ಲಿರುವಂಥ ದುಃಖ, ನಿಮ್ಮಲ್ಲಿರುವಂಥ ಎಲ್ಲ ವ್ಯಾಧಿಗಳನ್ನು
ಸ್ವಾಮಿ ವಿಶ್ರಾಮ ಕೊಡ್ತಾನೆ, ನಿಮಗೆ ಬಿಡುಗಡೆ ಕೊಡ್ತಾನೆ, ನಿಮಗೆ ಒಂದು ಅದ್ಭುತ ಮಾಡಿ ದೇವರ ನಾಮವನ್ನು ಮಹಿಂಪಡಿಸ್ಕೊಳ್ತಾನೆ. ನಾವೆಲ್ಲ ಒಂದು ನಿಮಿಷ ಈ ಪ್ರಾರ್ಥನೆ ವಾಕ್ಯವನ್ನು ಕೇಳುವ ಎಲ್ಲರೂ ನೀವಿರುವ ಸ್ಥಳದಲ್ಲಿ ಕಣ್ಣುಗಳನ್ನು ಮುಚ್ಚಿಕೊಂಡು ನೀವು ಯಾವ ಭಾರದಲ್ಲಿ ಹೊತ್ಕೊಂಡಿದ್ದೀರಾ, ಯಾವ ಚಿಂತೆಯಲ್ಲಿ ಇದ್ದೀರಾ, ನಿಮ್ಮ ಕಷ್ಟ ಏನು, ನಿಮ್ಮ ಭಾರ ಏನು, ನಿಮ್ಮ ದುಃಖ ಏನು, ನಿಮ್ಮ ಕಣ್ಣೀರು ಏನು, ಇರುವ ಸ್ಥಳದಲ್ಲಿ ನೀವು ಕಣ್ಣು ಮುಚ್ಚಿಕೊಂಡು ನೀವು ಪ್ರಾರ್ಥನೆ ಮಾಡುವುದಾದರೆ ದೇವರ ವಾಕ್ಯ ನೋಡಿ, ಎಲ್ಲಿ ಕಷ್ಟಪಡುವವರೇ ಭಾರ ಹೊರುವವರೇ ನೀವು ಎಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ, ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ, ನಾನು ನಿಮಗೆ ಬಿಡುಗಡೆ ಕೊಡುತ್ತೇನೆ. ನಂಬಿಕೆಯಿಂದ ಇರೋ ಸ್ಥಳದಲ್ಲಿ ನೀವು ಮೊಣಕಾಲು ಹಾಕ್ಬೋದು, ಅಥವಾ ಕೂತ್ಕೊಂಡಿರ್ಬೋದು, ಅಥವಾ ನಿಂತ್ಕೊಂಡಿರ್ಬೋದು. ನೀವು ಯೇಸು ಸ್ವಾಮಿಯನ್ನು ನಂಬಿಕೆಯಿಂದ ನಿಮ್ಮ ಕಷ್ಟ, ನಿಮ್ಮ ದುಃಖ, ನಿಮ್ಮಲ್ಲಿ ಏನು ಭಾರ ಇದೆ ಇವಾಗ ಪ್ರಾರ್ಥನೆ ಮಾಡಿರಿ. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡಿದ್ದೇನೆ. ಖಂಡಿತ ಯೇಸು ಸ್ವಾಮಿ ನಿಮಗೆ ಅದ್ಭುತ ಮಾಡೋ ದೇವರಾಗಿದ್ದಾರೆ, ನಿಮಗೆ ಬಿಡುಗಡೆ ಕೊಡೋ ದೇವರಾಗಿದ್ದಾರೆ, ನಿಮಗೆ ಸೌಖ್ಯ ಕೊಡೋ ದೇವರಾಗಿದ್ದಾರೆ. ಈ ವಾಕ್ಯ ಕೇಳಿದ ನಂತರ ಈ ವಾಕ್ಯವಾದ ದೇವರು, ಈ ಜೀವನ ವಾಕ್ಯ ನಿಮ್ಮಲ್ಲಿ ಕ್ರಿಯೆ ಮಾಡ್ತಾ ಇದೆ, ನಿಮ್ಮಲ್ಲಿ ಅದ್ಭುತ ಮಾಡ್ತಾ ಇದೆ. ದೇವರ ಶಕ್ತಿ ನಿಮ್ಮ ಮೇಲೆ ಇಳಿತಾ ಇದೆ. ನೀವು ಯಾವ ಸ್ಥಳದಲ್ಲಿ ಕೂಡ ಈ ವಾಕ್ಯವನ್ನು ಕೇಳ್ತಿರ್ಬೋದು, ನೀವು ಯಾವ ಗ್ರಾಮದಿಂದ ಯಾವ ಜಿಲ್ಲೆಯಿಂದ ಈ ವಾಕ್ಯವನ್ನು ಕೇಳ್ತಿರ್ಬೋದು, ಅದರ ದೇವರ ಶಕ್ತಿ ನಿಮ್ಮ ಮನೆಯಲ್ಲಿ ನಿಮ್ಮ ಮೇಲೆ ಇಳಿತಾ ಇದೆ. ಯಾವ ಕಾಲದಲ್ಲಿ ನೀವು ಮುಗಿದೋಗಿ ಅನ್ಕೊಳ್ತೀರೋ ಯೇಸು ಸ್ವಾಮಿ ಹಸ್ತವು, ಯೇಸು ಸ್ವಾಮಿಯ ಕೈಯು ಅದನ್ನು ಎಬ್ಬಿಸುವಂಥದ್ದಾಗಿದೆ. ಎಲ್ಲರೂ ಪ್ರಾರ್ಥನೆ ಮಾಡೋಣ, ಎಲ್ಲರೂ ಕಣ್ಣನ್ನು ಮುಚ್ಕೊಳ್ಳೋಣ. ನಮ್ಮ ಪ್ರೀತಿಯ ಪರಲೋಕ ದೇವರೇ, ನಮ್ಮ ಕರ್ತನಾದ ಯೇಸುವೆ, ಈ ಒಳ್ಳೆ ಸಮಯಗ ನಿಮಗೆ ಸ್ತೋತ್ರ ಮಾಡ್ತೀನಪ್ಪ. ಇದೋ ಸ್ವಾಮಿ, ನಿಮ್ಮ ವಾಕ್ಯ ಜೀವನದಾಗಿದೆ. ನೀವು ವಾಗ್ದಾನ ಕೊಡೋದು ಮಾತ್ರ ಅಲ್ಲ, ಅದನ್ನು ನೆರವೇರಿಸುವ ದೇವರಾಗಿದೆಯಾ. ಕಾರಣ ಏನಂದರೆ ವಾಗ್ದಾನದಲ್ಲಿ ನೀನು ನಂಬಿಕೆಸ್ತನು ಸತ್ಯವಂತನಾಗಿದೆಯಪ್ಪ. ನಿಮ್ಮ ಮಕ್ಕಳು ನಿಮ್ಮ ವಾಕ್ಯ ಕೇಳಿ ನಿಮ್ಮ ಸಮೀಪಕ್ಕೆ ಪ್ರಾರ್ಥನೆ ಮೂಲಕ ಬಂದಿದ್ದಾರೆ. ಇದೋ ಸ್ವಾಮಿ, ನಿಮ್ಮ ವಾಕ್ಯವನ್ನು ನೀವು ನೆನಪು ಮಾಡಿಕೊಂಡು ಪ್ರಾರ್ಥಿಸ್ತಾ ಇದ್ದೇನೆ. ಎಲ್ಲ ಹೊರವತ್ತುವರೇ ಭಾರ ಹೊರವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ವಿಶ್ರಾಂತಿ ಕೊಡಿದ್ರೆ ವಾಗ್ದಾನ ಕೊಟ್ಟಿದ್ದೆಲ್ಲ. ಇದೋ ನನ್ನ ಜನರು ಎಷ್ಟಪ್ಪ ನಿಮ್ಮ ವಾಕ್ಯವನ್ನು ನಂಬಿ ನಿಮ್ಮ ಸಮೀಪಕ್ಕೆ ಬಂದಿದ್ದಾರೆ, ಪ್ರಾರ್ಥನೆ ಮೂಲಕ ನಿಮ್ಮ ಸಮೀಪ ಬಂದಿದ್ದಾರೆ. ಯೇಸು ಕ್ರಿಸ್ತುವಿನ ನಾಮದಲ್ಲಿ ಇವರು ಒಬ್ಬೊಬ್ಬರ ಬಿಡುಗಡೆಗೋಸ್ಕರ, ಇವರು ಒಬ್ಬೊಬ್ಬರ ವಿಶ್ರಾಂತಿಗಳಿಗೋಸ್ಕರ, ಇವರು ಒಬ್ಬೊಬ್ಬರ ಅದ್ಭುತಗಳಿಗೋಸ್ಕರ, ಇವರು ಒಬ್ಬೊಬ್ಬರ ಸೌಖ್ಯಕ್ಕೋಸ್ಕರ, ಸಮಾಧಾನಕ್ಕೋಸ್ಕರ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡ್ತಿದ್ದೇನೆ ಸ್ವಾಮಿ. ಈ ಟಿವಿ ಚಾನಲ್ ಮೂಲಕ ನಿಮ್ಮ ಜೀವನ ವಾಕ್ಯವನ್ನು ಯಾರೆಲ್ಲ ಕೇಳ್ತಾ ಇದ್ದಾರೋ, ಯಾರೆಲ್ಲ ಚಾನಲ್ ನೋಡ್ತಿದ್ದಾರೋ, ಈಗಲೇ ಸ್ವಾಮಿ ನಿಮ್ಮ ಶಕ್ತಿ, ನಿಮ್ಮ ಹಸ್ತ ಅವರು ಮುಟ್ಟಬೇಕೆಂದು ಪ್ರಾರ್ಥಿಸ್ತೇನೆ. ಕಾರಣ ಇವತ್ತು ನೀನು ಅದ್ಭುತ ಮಾಡೋ ದೇವರಾಗಿದ್ಯಾ, ಇವತ್ತು ಬಿಡುಗಡೆ ಕೊಡೋ ದೇವರಾಗಿದ್ಯಾ, ಇವತ್ತು ಸೌಖ್ಯ ಕೊಡೋ ದೇವರಾಗಿದ್ಯಾ, ಇವತ್ತು ಕೂಡ ಅವರ ಕಣ್ಣೀರು ಒರೆಸುವ ದೇವರಾಗಿದ್ಯಾ, ಇವತ್ತು ಕೂಡ ಅವರ ದುಃಖವನ್ನು ಮಾರ್ಪಡಿಸುವ ದೇವರಾಗಿದ್ಯಾ. ಯೇಸುವೇ, ಒಂದು ಸರಿ ಸ್ವಾಮಿ, ಯಾರೆಲ್ಲ ಇವಾಗ ಪ್ರಾರ್ಥನೆ ಮೂಲಕ ಮುಂದೆ ಬಂದಿದ್ದಾರೋ, ಪ್ರಾರ್ಥನೆ ಮೂಲಕ ನಿಮ್ಮ ಸಮೀಪ ಬಂದಿದ್ದಾರೋ, ಒಬ್ಬೊಬ್ಬರು ಮುಟ್ಟಬೇಕೆಂದು ಪ್ರಾರ್ಥಿಸ್ತೇನೆ ಸಪ್ಪ. ಒಂದೊಂದು ಮನೆಯಲ್ಲಿ ಕೂಡ ನಿಮ್ಮ ಶಕ್ತಿಯು, ನಿಮ್ಮ ಮಹಿಮೆಯು, ನಿಮ್ಮ ಪ್ರಸನ್ನತೆಯು ಇಳಿಬೇಕೆಂದು ಪ್ರಾರ್ಥಿಸ್ತೇನೆ ಸ್ವಾಮಿ. ಈ ಚಾನಲ್ ಮೂಲಕ ಸ್ವಾಮಿ ಒಬ್ಬೊಬ್ಬರಿಗೆ ಬಿಡುಗಡೆ ಕೊಡು, ಒಬ್ಬೊಬ್ಬರಿಗೆ ವಿಶ್ರಾಂತಿ ಕೊಡು, ಒಬ್ಬೊಬ್ಬರಿಗೆ ಅದ್ಭುತ ಮಾಡು, ಒಬ್ಬೊಬ್ಬರಿಗೆ ರಕ್ಷಣೆ ಕೊಡು ಸ್ವಾಮಿ. ಒಬ್ಬೊಬ್ಬರು ಮುಟ್ಟುತ್ತಿರುವ ಸ್ತೋತ್ರ ಯೇಸು ಕ್ರಿಸ್ತುವಿನ ನಾಮದಲ್ಲಿ. ಅಯ್ಯೋ, ಈ ವ್ಯಾಧಿ ನನ್ನ ಭಾರನ ಸಹಿಸಕ್ಕಾಗ್ತಿಲ್ಲ, ಈ ನೋವನ್ನು ಸಹಿಸಕ್ಕಾಗ್ತಿಲ್ಲ, ಈ ಕೈಲ ಕಾಯಿಲೆಯನ್ನು ಸಹಿಸಕ್ಕಾಗ್ತಿಲ್ಲ ಎಂಬುದು ಕಷ್ಟಪಡ್ತಿದ್ದಾರೋ, ಭಾರ ಹೊತ್ಕೊಂಡಿದ್ದಾರೋ, ಯೇಸುವಿನ ನಾಮದಲ್ಲಿ ಒಬ್ಬೊಬ್ಬರು ವ್ಯಾಧಿಸ್ತರ ಮೇಲೆ ದೇವರ ಗುಣಪಡಿಸುವ ಶಕ್ತಿಯು ಯೇಸುವಿನ ನಾಮದಲ್ಲಿ ಇಳಿಲಿ ಸ್ವಾಮಿ. ಒಬ್ಬೊಬ್ಬರು ಮುಟ್ಟು ಸ್ವಾಮಿ, ಒಬ್ಬೊಬ್ಬರ ವ್ಯಾಧಿಗಳನ್ನು, ಒಬ್ಬೊಬ್ಬರ ರೋಗಗಳನ್ನು, ಒಬ್ಬೊಬ್ಬರ ವ್ಯಾಧಿಗಳನ್ನು ಯೇಸುವಿನ ನಾಮದಲ್ಲಿ ಗುಣವಾಗಲಿ ಸ್ವಾಮಿ. ಎಷ್ಟೋ ಜನ ಸ್ವಾಮಿ ಸಾಲ ಎಂಬ ಭಾರ, ಕೆಲಸದಲ್ಲಿ ನಷ್ಟ, ವ್ಯಾಪಾರದಲ್ಲಿ ನಷ್ಟ, ಕುಟುಂಬದಲ್ಲಿ ನಷ್ಟ, ಏನು ಮಾಡಿದ್ರು ತಡೆ, ಏನು ಮಾಡಿದ್ರು ಸೋಲು, ಏನು ಮಾಡಿದ್ರು ನಷ್ಟ ಎಂಬುದಾಗಿ ಯಾರೆಲ್ಲ ಭಾರ ಹೊತ್ಕೊಂಡಿದ್ದಾರೋ ಆ ಯೇಸು ಕ್ರಿಸ್ತುವಿನ ನಾಮದಲ್ಲಿ ಅಂಥ ಜನರಿಗಾಗಿ, ಅಂಥ ದೇವ್ರ ಮಕ್ಕಳಿಗೆ ಪ್ರಾರ್ಥನೆ ಮಾಡ್ತಿದ್ದೇನೆ. ಯೇಸುವಿನ ನಾಮದಲ್ಲಿ ಅವರು ಇರುವಂಥ ಎಲ್ಲ ಸಾಲದ ಭಾರಗಳು ಯೇಸುವಿನ ನಾಮದಲ್ಲಿ ನೀಗಲ್ಪಡಲಿ ಸ್ವಾಮಿ. ಒಬ್ಬೊಬ್ಬರನ್ನ ಆಸ್ವಾದಿಸು, ಅವ್ರು ಮಾಡೋ ಕೆಲಸಗಳು, ವ್ಯಾಪಾರಗಳು, ಕುಟುಂಬದ ಕಾರ್ಯಗಳು ಎಲ್ಲದರಲ್ಲಿ ಬಿಡುಗಡೆ ಕೊಟ್ಟು ಅದ್ಭುತ ಮಾಡಿ ಯೇಸು ಕ್ರಿಸ್ತುವಿನ ನಾಮದಲ್ಲಿ ಅವ್ರನ್ನ ಆಶೀರ್ವದಿಸಪ್ಪ. ದೇವರೇ, ಈ ಪ್ರಾರ್ಥನೆ ಮೂಲಕ ನೀನು ಶಕ್ತಿ ಇಳಿತಿರೋದಕ್ಕೆ ಸ್ತೋತ್ರ. ಈ ಚಾನಲ್ ಯಾರು ನೋಡ್ತಿದ್ದಾರೋ, ಈ ವಾಕ್ಯವನ್ನು ಯಾರು ಕೇಳ್ತಿದ್ದಾರೋ, ಒಂದೊಂದು ಮನೆಯಲ್ಲಿ ಒಬ್ಬೊಬ್ಬರ ಮೇಲೆ ದೇವರ ಶಕ್ತಿಯು, ದೇವರ ಬಿಡುಗಡೆ ಶಕ್ತಿಯು ಒಬ್ಬರ ಮೇಲೆ ಇಳಿದು ಹೋಗ್ತಿರೋದಕ್ಕೆ ಸ್ತೋತ್ರಪ್ಪ. ಎಲ್ಲ ಮಹಿಮೆ ಉಂಟಾಗಲಿ. ಅದ್ಭುತ ಮಾಡಿದಕ್ಕೆ ಸ್ತೋತ್ರ, ಬಿಡುಗಡೆ ಕೊಟ್ಟಿದ್ದಕ್ಕೆ ಸ್ತೋತ್ರ, ಪ್ರಾರ್ಥನೆಗೆ ಆಮೇಲೆ ಉತ್ತರ ಕೊಟ್ಟಿದ್ದಕ್ಕೆ ಸ್ತೋತ್ರ. ಎಲ್ಲ ಮಹಿಮೆ ನಿಮ್ಮೊಬ್ಬರಿಗೆ ಉಂಟಾಗಲಿ ಯೇಸು ಕ್ರಿಸ್ತನ ಮೂಲಕ ತಂದೆ. ಆಮೆನ್, ಆಮೆನ್. ನಮ್ಮ ಪ್ರೀತಿಯ ದೇವರ ಮಕ್ಕಳೇ, ಈ ವಾಕ್ಯವನ್ನು ಕೇಳಿದಿರಾ, ಈ ವಾಕ್ಯವನ್ನು ನಂಬ್ರಿ, ಈ ವಾಕ್ಯಕ್ಕೆ ವಿಧರಾಗಿರಿ. ಈ ವಾಕ್ಯದ ಮೂಲಕ ದೇವರು ನಮ್ಮನ್ನು ಮುಟ್ಟಿದ್ದಾರೆ. ಈ ವಾಕ್ಯದ ಮೂಲಕ ದೇವರ ಶಕ್ತಿ ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲೆ ಇಳಿದು ಬಂದಿದೆ. ದೇವರ ಶಕ್ತಿ ನಿಮ್ಮ ಮನೆಯಲ್ಲಿ ಇಳಿದು ಬಂದಿದೆ. ದೇವರು ನಂಬುದಿರೆ ದೇವರ ಮಹಿಮೆ ಕಾಣ್ತೀರಾ. ನಿಮಗೋಸ್ಕರ ನಾನು ಪ್ರಾರ್ಥನೆ ಮಾಡಿದ್ದೀನಿ. ಖಂಡಿತ ಯೇಸು ಸ್ವಾಮಿ ಕೇಳಿದ್ದಾರೆ. ಖಂಡಿತ ದೇವರ ಬಿಡುಗಡೆ ನಿಮಗೆ ಉಂಟಾಗಿದೆ. ಒಂದು ವೇಳೆ ಇದ್ರ ಮೂಲಕ ನೀವು ಮುಟ್ಟಲ್ಪಟ್ಟಿದ್ರೆ, ಸಾಕ್ಷಿ ಹೊಂದ್ಕೊಂಡಿದ್ರೆ, ಅದ್ಭುತ ಹೊಂದ್ಕೊಂಡಿದ್ರೆ, ದೇವರು ನಿಮ್ಗೆ ಅದ್ಭುತ ಮಾಡಿದರೆ, ಈ ಟಿ ವಿ ಚಾನಲ್ ಬರುವಂಥ ನಮ್ಮ ಸೇವೆ ವಿಳಾಸಕ್ಕೆ, ಈ ಫೋನ್ ನಂಬರ್ಗೆ ನೀವು ಫೋನ್ ಮಾಡಿ ಸಾಕ್ಷಿ ಹೇಳ್ಬೋದು, ಅಥವಾ ಇಮೇಲ್ ಮೂಲಕ ನಿಮ್ಮ ಸಾಕ್ಷಿಯನ್ನು ಕಳಿಸ್ಬೋದು. ನಿಮಗೆ ಒಂದು ವೇಳೆ
ಪ್ರಾರ್ಥನೆ ವಿಜ್ಞಾಪನೆ ನಿಮಗಿರುವುದಾದರೆ 24 ಗಂಟೆನೂ ನಿಮಗೋಸ್ಕರ ಪ್ರಾರ್ಥನೆ ಮಾಡೋದಕ್ಕೆ ನಾವು ಆಯುಧವಾಗಿದ್ದೀವಿ. ನಿಮ್ಮ ಚಿಂತೆ, ನಿಮ್ಮ ದುಃಖಗೋಸ್ಕರ ಪ್ರಾರ್ಥನೆ ಮಾಡಿ, ಯೇಸು ಸ್ವಾಮಿ ಬಿಡುಗಡೆಗೋಸ್ಕರ ಪ್ರಾರ್ಥನೆ ಮಾಡಲು ನಾವು ಆಯುಧವಾಗಿದ್ದೀವಿ. ನೀವು ಯಾವುದೇ ಸಮಯದಲ್ಲಿ ಈ ಫೋನ್ ನಂಬರ್ ಮೂಲಕ ನಮ್ಮ ಪ್ರಾರ್ಥನೆ ಸಹಾಯವನ್ನು ಹೊಂದಿಕೊಳ್ಳಬಹುದು. ದೇವರಾದ ಕರ್ತನು ನಿಮ್ಮೊಂದಿಗಿದ್ದು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.